ಮಾಟ ಮಂತ್ರ, ಬ್ಲ್ಯಾಕ್ ಮ್ಯಾಜಿಕ್ ಈ ಥರ ಪದಗಳನ್ನು ಕೇಳಿದಾಗ ಮನಸ್ಸೆಲ್ಲ ತುಂಬ ನೆಗೆಟಿವ್ ಫೀಲ್ ಆಗುತ್ತೆ ಅಲ್ವಾ? ಈ ಬ್ಲ್ಯಾಕ್ ಮ್ಯಾಜಿಕ್ ಟಾಪಿಕ್ ಮೇಲೆ ರಿಸರ್ಚ್ ಮಾಡಬೇಕಾದ್ರೆ ಯೂಟ್ಯೂಬಲ್ಲಿ ತುಂಬ ವಿಡಿಯೋಗಳು ಕಾಣಿಸ್ಕೊಳ್ಳುತ್ತೆ. ಆದರೆ ಯಾವ ಒಂದು ವಿಡಿಯೋದಲ್ಲೂ ಸಹ ಈ ಬ್ಲ್ಯಾಕ್ ಮ್ಯಾಜಿಕ್ ಅಲ್ಲಿ ಎಷ್ಟು ವಿಧಾನಗಳಿದಾವೆ, ಈ ರಿಚುವಲ್ಸ್ ನ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾರೆ, ಈ ರಿಚುವಲ್ ಪರ್ಫಾರ್ಮ್ ಮಾಡಿದ ನಂತರ ಆ ವ್ಯಕ್ತಿಗೆ ಯಾವ ರೀತಿ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಎಂಬುದರ ಬಗ್ಗೆ ಯಾವ ವಿಡಿಯೋದಲ್ಲೂ ಸಹ ಎಕ್ಸ್ಪ್ಲೇನ್ ಮಾಡಿಲ್ಲ. ಫಾರ್ ದ ಫಸ್ಟ್ ಟೈಮ್ ಕನ್ನಡದಲ್ಲಿ ಈ ತರ ಒಂದು ಟಾಪಿಕ್ ನ ನಿಮ್ ಮುಂದೆ ಇಡ್ತಾ ಇದ್ದೀನಿ. ಈ ಬ್ಲ್ಯಾಕ್ ಮ್ಯಾಜಿಕ್ ಅನ್ನು ಉಪಯೋಗಿಸಿಕೊಂಡು ಈಗಿನ ಕಾಲದಲ್ಲಿ ಜನರನ್ನು ಯಾವ ರೀತಿ ಮೋಸ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಈ ವಿಡಿಯೋದಲ್ಲಿ ತುಂಬಾ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮಿಸ್ ಮಾಡದೆ ಈ ವಿಡಿಯೋನ ಕೊನೆ ತನಕ ನೋಡಿ. ಈ ವಿಡಿಯೋನ ಉದ್ದೇಶ ಕೇವಲ ಈ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಬಗ್ಗೆ ಜನರಿಗೆ ಅರಿವು ಮೂಡಿಸುವುದು ಮಾತ್ರ ಆಗಿದೆ. ಈ ತರ ಚಟುವಟಿಕೆಗಳಾಗ್ಲಿ, ಈ ತರ ಆಕ್ಟಿವಿಟಿಗಳನ್ನು ನಡೆಸುವುದು ಕಾನೂನು ಪ್ರಕಾರ ಅಪರಾಧವಾಗಿದೆ. ಸೊ ಬಿ ಕೇರ್ಫುಲ್ ಅಂಡ್ ಸ್ಟೇ ಅವೇ ಫ್ರಮ್ ದೀಸ್ ಕೈಂಡ್ ಆಫ್ ಆಕ್ಟಿವಿಟೀಸ್. ನಮ್ಮ ಹಿಂದೂ ಧರ್ಮದಲ್ಲಿ 4 ವೇದಗಳಿದ್ದಾವೆ. ಋಗ್ವೇದ, ಯಜುರ್ವೇದ, ಸಾಮವೇದ ಅಂಡ್ ಅಥರ್ವಣ ವೇದ. ಇವು ತುಂಬಾ ಪ್ರಾಮುಖ್ಯತೆಯನ್ನು ಹೊಂದಿದೆ. ದೈವಾರಾಧನೆ, ಪೂಜೆ, ಪುನಸ್ಕಾರ, ಆಧ್ಯಾತ್ಮಿಕ ಚಿಂತನೆಯನ್ನು ಯಾವ ರೀತಿ ಮಾಡಬೇಕು ಎಂಬುದು ಈ ಗ್ರಂಥಗಳು ತಿಳಿಸುತ್ತೆ. ಆದ್ರೆ ಅಥರ್ವಣ ವೇದದಲ್ಲಿ ಮಾತ್ರ ಈ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಗೆ ಸಂಬಂಧಪಟ್ಟ ತಂತ್ರಶಾಸ್ತ್ರ, ಮಂತ್ರ ಹಾಗೆ ಈ ರಿಚುವಲ್ಸ್ ಏನಿದೆ ಇವು ಕಂಪ್ಲೀಟ್ ಆಗಿ ಈ ಒಂದು ಅಥರ್ವಣ ವೇದದಲ್ಲಿದೆ. ಹಾಗಂತ ಈ ಅಥರ್ವಣ ವೇದ ಏನು ಕೆಟ್ಟದ್ದಲ್ಲ. ಹಿಂದಿನ ಕಾಲದಲ್ಲಿ ಈ ಒಂದು ವೇದವನ್ನೇ ಬಳಸಿಕೊಂಡು ಕಳೆದು ಹೋದ ವ್ಯಕ್ತಿಗಳು ಅಥವಾ ವಸ್ತುಗಳು ಸಹ ಹುಡುಕ್ತಾ ಇದ್ರು. ಹಲವಾರು ರೋಗಗಳಿಗೆ ಔಷಧಿ ಸಹ ಕಂಡುಹಿಡಿಯಲಾಗುತ್ತಿತ್ತು. ವೈದ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟ ಅಪಾರ ಜ್ಞಾನ ಈ ಒಂದು ಅಥರ್ವಣ ವೇದದಲ್ಲಿದೆ. ಆದರೆ ಇದನ್ನು ಉಪಯೋಗಿಸುವ ಜನರಿದ್ದಾರೆ, ಒಳ್ಳೆಯದಕ್ಕಿಂತ ಕೆಟ್ಟದಾಗೆ ಇದನ್ನು ಉಪಯೋಗಿಸಕ್ಕೆ ಶುರು ಮಾಡಿದ್ದಾರೆ. ಹಿಂದಿನ ಕಾಲದಲ್ಲಿ ಪೂರ್ವಜರು ಕಲಿತಿರುವ ವಿದ್ಯೆಯನ್ನು ತಮ್ಮ ಆಸ್ತಿಯನ್ನಾಗಿ ಪರಿಗಣಿಸಿ ತಮಗೆ ಹುಟ್ಟುವ ಮಕ್ಕಳಿಗೆ, ತನ್ನ ಮೊಮ್ಮಕ್ಕಳಿಗೆ ಕಳಿಸ್ತಾ ಈ ವಿದ್ಯೆ ಇನ್ನೂ ಎಕ್ಸಿಸ್ಟ್ ಆಗ್ತಾ ಬರ್ತಾ ಇದೆ. ಕೆಲವು ಕೆಟ್ಟ ಜನರು ಈ ವಿದ್ಯೆಯನ್ನು ಕಲಿಯಬೇಕು ಅಂತ ಪುಸ್ತಕಗಳನ್ನು ಕಲೆಕ್ಟ್ ಮಾಡಿ ಈ ವಿದ್ಯೆಯನ್ನು ಕಲಿತಾ ಇದ್ದಾರೆ. ಅದರಿಂದ ಈ ವಿದ್ಯೆ ಇನ್ನೂ ಎಕ್ಸಿಸ್ಟ್ ಆಗ್ತಾ ಬರ್ತಾ ಇದೆ. ಆವಾಗ್ಲಿಂದ ಬ್ಲ್ಯಾಕ್ ಮ್ಯಾಜಿಕ್, ಮಾಟ ಮಂತ್ರ, ತಂತ್ರಶಾಸ್ತ್ರ ಅಂತ ಹೇಳ್ತಾ ಇದ್ದೀನಿ. ಬಟ್ ಈ ಒಂದು ಮಾಟ ಮಂತ್ರ ಅಂದ್ರೆ ಏನು ಗೊತ್ತಾ ನಿಮಗೆ? ಪರಕೀಯ ಶಕ್ತಿಗಳು ಅಥವಾ ಪ್ರೇತಾತ್ಮಗಳನ್ನು ಉಪಯೋಗಿಸಿಕೊಂಡು ಒಬ್ಬ ವ್ಯಕ್ತಿಯ ಸ್ವಾರ್ಥಕ್ಕೋಸ್ಕರ ಇನ್ನೊಬ್ಬ ವ್ಯಕ್ತಿ ಆರೋಗ್ಯ, ಸಂಪತ್ತು ಕಿತ್ಕೊಂಡು ಅವನಿಗೆ ದೈಹಿಕವಾಗಿ ಹಾಗೆ ಮಾನಸಿಕವಾಗಿ ಒಂದು ಹಿಂಸೆ ಕೊಡುವುದಕ್ಕೆ ಮಾಟ ಮಂತ್ರ ಅಂತ ಕರೀತಾರೆ. ಇಲ್ಲಿ ಪ್ರೇತಾತ್ಮ ಅಂದ್ರೆ ನಮ್ಮ ಹಿಂದೂ ಧರ್ಮದ ಪ್ರಕಾರ ಅರ್ಧ ವಯಸ್ಸಿನಲ್ಲಿ ಪ್ರಾಣ ಕಳ್ಕೊಂಡಂತಹ ವ್ಯಕ್ತಿಗಳು ಆ ಕಡೆ ಮೋಕ್ಷ ಸಿಗದೆ, ಈ ಕಡೆ ಭೂಮಿ ಮೇಲೆ ಮರುಜನ್ಮ ಕೂಡ ಸಿಗದೆ ಅಲೆದಾಡುತ್ತಿರುವ ಆತ್ಮಗಳೇನಿದೆ ಪ್ರೇತಾತ್ಮಗಳಿಂದ ಕರೀತಾರೆ. ಈ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಅಲ್ಲಿ ಹಲವಾರು ವಿಧಾನಗಳಿವೆ. ಇದರಲ್ಲಿ ಮೇಯ್ನ್ ಆಗಿ ಬರೋದು ಚಿಲ್ಲಂಗಿ ವಿದ್ಯೆ. ಈ ವಿದ್ಯೆಯನ್ನು ಒಬ್ಬ ವ್ಯಕ್ತಿಯ ಸಂತೋಷವನ್ನು ಹಾಳು ಮಾಡೋದಕ್ಕೋಸ್ಕರ ಬಳಸ್ತಾರೆ. ಅಲ್ಲದೆ ಅವನಿಗೆ ದೈಹಿಕವಾಗಿ ಹಾಗೆ ಮಾನಸಿಕವಾಗಿ ಒಂದು ಹಿಂಸೆ ಕೊಡುವುದಕ್ಕೆ ಈ ಒಂದು ವಿದ್ಯೆಯನ್ನು ಬಳಸಲಾಗುತ್ತೆ. ಕೆಲವು ದಂತಕಥೆಗಳ ಪ್ರಕಾರ ಈ ಒಂದು ವಿದ್ಯೆಯನ್ನು ಅಥವಾ ಈ ಒಂದು ರಿಚುವಲ್ಸ್ ಅನ್ನು ಮಾಡಬೇಕಾದ್ರೆ ಆ ವ್ಯಕ್ತಿಯ ಕೂದಲನ್ನು ಕಟ್ ಮಾಡಿ ಕಪ್ಪು ಗೊಂಬೆಗೆ ಕಟ್ಟಿ ಆ ಗೊಂಬೆಗೆ ಒಂದು ಮಾಟ ಮಂತ್ರ ಎಲ್ಲ ಹೇಳಿ ಆ ಗೊಂಬೆಯನ್ನು ಯಾರ ವ್ಯಕ್ತಿಯ ಪ್ರಯೋಗ ಮಾಡಬೇಕಾಗಿದೆ ಆ ವ್ಯಕ್ತಿಯ ಹೆಸರನ್ನು ಅದರ ಮುಂದೆ ಪದೇ ಪದೇ ಹೇಳಿದ ನಂತರ ಆ ಗೊಂಬೆಯನ್ನು ಅವನು ಓಡಾಡುವ ಇಲ್ಲ ಅವನ ಮನೆ ಜಾಗದಲ್ಲಿ ಹೂತಲಾಗುತ್ತೆ. ಈ ರಿಚುವಲ್ ಮಾಡಿದ ಕೆಲವು ದಿನಗಳಲ್ಲಿಯೇ ಅವನಿಗೆ ಮನಃಶಾಂತಿ, ನೆಮ್ಮದಿ ಇಲ್ಲದೆ ಪರಾಡೋದಕ್ಕೆ ಶುರು ಮಾಡ್ತಾನೆ. ಈ ಒಂದು ಮನಃಶಾಂತಿ, ಸಂತೋಷ ದೂರ ಮಾಡೋದಕ್ಕೆ ಈ ಒಂದು ಚಿಲ್ಲಂಗಿ ವಿದ್ಯೆಯನ್ನ ಬಳಸ್ತಾರೆ. ಭಾನುಮತಿ ಪ್ರಯೋಗ. ಈ ಪ್ರಯೋಗವನ್ನು ಒಬ್ಬ ವ್ಯಕ್ತಿಯ ಮೇಲೆ ಸೇಡು ತೀರಿಸಿಕೊಳ್ಳೋದಕ್ಕೆ ಅಲ್ಲದೆ ಕಠಿಣವಾಗಿ ಅವನನ್ನು ಹಿಂಸೆ ಮಾಡುವುದಕ್ಕೆ ಈ ಒಂದು ವಿದ್ಯೆಯನ್ನು ಬಳಸಲಾಗುತ್ತೆ. ಈ ರಿಚುವಲ್ ಆಚರಣೆ ಮಾಡಿದ ಕೆಲವೇ ದಿನಗಳಲ್ಲಿಯೇ ಮನೆಯ ಮೇಲೆ ಕಾಣದೇ ಇರುವಂತಹ ಕಲ್ಲುಗಳು ಬೀಳಕ್ಕೆ ಶುರು ಆಗುತ್ತೆ. ಹೇಗಂದ್ರೆ ಇದ್ದಕ್ಕಿದ್ದಂತೆ ಗಂಡ ಹೆಂಡತಿ ಆಗಿರ್ಬೋದು, ಅಪ್ಪ ಅಮ್ಮ ಆಗಿರ್ಬೋದು, ಅಣ್ಣ ತಮ್ಮ ಆಗಿರ್ಬೋದು, ಇವರ ಮಧ್ಯೆ ಗಂಭೀರವಾಗಿ ಜಗಳಗಳು ಶುರುವಾಗುತ್ತೆ. ಚಿಕ್ಕ ವಿಷಯಗಳೆಲ್ಲ ತುಂಬಾ ಗಂಭೀರವಾಗಿ ಗಲಾಟೆಗೆ ಶುರು ಮಾಡ್ತಾರೆ. ಈ ಒಂದು ಪ್ರಯೋಗ ಮಾಡಿದ ವ್ಯಕ್ತಿ ಪ್ರಾಣಿಯಂತೆ ಕೂಗಕ್ಕೆ ಕೂಡ ಶುರು ಮಾಡ್ತಾನೆ. ಇದರಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಬಂದು ಅವನು ಹಾಕಿರುವಂತಹ ಬಟ್ಟೆ. ಇದರ ಮೇಲೆ ಈ ಒಂದು ಭಾನುಮತಿ ಪ್ರಯೋಗ ಮಾಡ್ತಾರೆ. ಟೋನಾ ಟಿಪ್ಪ ಇದು ನಮ್ಮ ದಕ್ಷಿಣ ಭಾರತದಲ್ಲಿ ಮೋಸ್ಟ್ ಫೇಮಸ್ ಆಗಿರುವಂತಹ ಒಂದು ಕ್ಷುದ್ರ ಪೂಜೆ. ಇದು ಶಕ್ತಿಗಳನ್ನು ಬಳಸಿಕೊಂಡು ಒಂದು ಮೂಕ ಪ್ರಾಣಿಗಳಿಗೆ ಹಿಂಸೆ ಕೊಡುವುದಕ್ಕೆ ಅಲ್ಲದೆ ಮನುಷ್ಯರಿಗೂ ಸಹ ಹಿಂಸೆ ಕೊಡುವುದಕ್ಕೆ ಈ ಒಂದು ರಿಚುವಲ್ನ ಮಾಡ್ತಾರೆ. ಈ ಒಂದು ರಿಚುವಲ್ನ ಮಾಡಬೇಕಾದ್ರೆ ಅಮಾವಾಸ್ಯೆ ರಾತ್ರಿ ಆ ವ್ಯಕ್ತಿ ಅಥವಾ ಪ್ರಾಣಿಯಿಂದ ಫೋಟೋ ಅಲ್ಲದೆ ಅದರ ಕೂದಲು ತುಳಿದಂತಹ ಮಣ್ಣನ್ನು ಉಪಯೋಗಿಸಿಕೊಂಡು ಅಮಾವಾಸ್ಯೆ ರಾತ್ರಿ ಈ ರಿಚುವಲ್ನ ಸ್ಮಶಾನದಲ್ಲಿ ಪರ್ಫಾರ್ಮ್ ಮಾಡಲಾಗುತ್ತೆ. ಈ ಟೋನಾ ಟಿಪ್ಪನ ಮೇನ್ ಉದ್ದೇಶ ಬಂದ್ಬಿಟ್ಟು ಮನುಷ್ಯ ಆರ್ಥಿಕವಾಗಿ ನಷ್ಟ ಹೋಗೋಕ್ಕೆ ಈ ಒಂದು ರಿಚುವಲ್ನ ಪರ್ಫಾರ್ಮ್ ಮಾಡ್ತಾರೆ. ಅಲ್ಲದೆ ದೈಹಿಕವಾಗಿ ಮಾನಸಿಕವಾಗಿ ಕುಗ್ಗಕ್ಕೆ ಈ ಒಂದು ರಿಚುವಲ್ನ ಪರ್ಫಾರ್ಮ್ ಮಾಡ್ತಾರೆ. ನೆಕ್ಸ್ಟ್ ಒನ್, ಈ ಒಂದು ಮಂತ್ರಶಾಸ್ತ್ರದಲ್ಲೇ ಮೋಸ್ಟ್ ಫೇಮಸ್ ಆಗಿರುವಂತಹ ವಿದ್ಯೆ ಮ್ಯಾನಿಪುಲೇಟಿವ್ ತಂತ್ರ. ಈ ಒಂದು ತಂತ್ರದಲ್ಲಿಯೇ 5 ವಿಧಾನಗಳಿದಾವೆ. ವಶೀಕರಣ, ಮೋಹನ, ಉದ್ವೇಷಣ, ಉಚ್ಚಾಟನ ಅಂಡ್ ಸ್ತಂಭನ. 5 ವಿಧಾನಗಳಲ್ಲಿ ಮನುಷ್ಯರನ್ನು ಯಾವ ರೀತಿ ಮ್ಯಾನಿಪುಲೇಟ್ ಮಾಡಿ ಅವರ ಮನಸ್ಸು, ಅವರ ಆಲೋಚನೆ ವಿಧಾನ ಅಲ್ಲದೆ ಅವರು ಮಾಡುವ ಕೆಲಸಗಳನ್ನು ಸಹ ನಿಲ್ಲುವ ಶಕ್ತಿ ಈ ಒಂದು ಮ್ಯಾನಿಪುಲೇಟಿವ್ ತಂತ್ರಕ್ಕಿದೆ.
ಈ ಮ್ಯಾನಿಪ್ಯುಲೇಟಿವ್ ತಂತ್ರಶಾಸ್ತ್ರದ ಮೇನ್ ಉದ್ದೇಶ ಪ್ರೀತಿಸಿದವರನ್ನು ಹತ್ರ ಪಡೆಯಲು, ಹಾಗೆ ವ್ಯಾಪಾರದಲ್ಲಿ ಎದುರಾಳಿಗಳನ್ನು ಸೋಲಿಸಲು, ನಮ್ಮ ಶತ್ರುಗಳು ಯಾರಿದ್ದಾರೆ ಅವರ ಮನಸ್ಸನ್ನು ಬದಲಾಯಿಸೋದಕ್ಕೆ ಈ ಒಂದು ಮ್ಯಾನಿಪ್ಯುಲೇಟಿವ್ ತಂತ್ರಶಾಸ್ತ್ರವನ್ನು ಬಳಸಲಾಗುತ್ತೆ. ಇದರಲ್ಲಿ ಮೇಯ್ನ್ ಆಗಿ ಬಂದು ವಶೀಕರಣ, ಇಷ್ಟವಾದ ವ್ಯಕ್ತಿಯನ್ನು ತಮ್ಮ ಕಡೆ ತಿರುಗಿಸಿಕೊಳ್ಳಲು, ಅಲ್ಲದೆ ಅವರ ಮನಸ್ಸನ್ನು ಇವರ ಮನಸ್ಸಿನ ಮೇಲೆ ಡೈವರ್ಟ್ ಮಾಡಿ ಅವರ ಆಲೋಚನಾ ಶಕ್ತಿಯನ್ನು ಕಮ್ಮಿ ಮಾಡುವುದಕ್ಕೆ ಈ ಒಂದು ವಶೀಕರಣ ವಿದ್ಯೆಯನ್ನು ಪರ್ಫಾರ್ಮ್ ಮಾಡ್ತಾರೆ. ಮೋಹನ, ಈ ಒಂದು ರಿಚುವಲ್ಸನ್ನು ಒಬ್ಬ ವ್ಯಕ್ತಿಯ ಮೇಲೆ ಮೋಹವನ್ನು ಉಂಟು ಮಾಡಿ ನಿಧಾನವಾಗಿ ಅವನ ಆಲೋಚನಾ ಶಕ್ತಿಯನ್ನು ಕಡಿಮೆ ಮಾಡುವುದಕ್ಕೆ ಈ ಒಂದು ಮೋಹನ ಕ್ರಿಯೆಯನ್ನು ಬಳಸಲಾಗುತ್ತೆ. ಸ್ತಂಭನ, ಈ ಒಂದು ವಿದ್ಯೆಯನ್ನು ಒಬ್ಬ ವ್ಯಕ್ತಿಯನ್ನು ಅಂಗವಿಕಲನಾಗಿ ಮಾಡುವುದಕ್ಕೆ ಹಾಗೂ ಅವನು ಮಾಡುವ ಕೆಲಸಗಳನ್ನು ನಿಲ್ಲಿಸೋದಕ್ಕೆ ಈ ಒಂದು ರಿಚುವಲ್ಸ್ನ ಪರ್ಫಾರ್ಮ್ ಮಾಡ್ತಾರೆ. ವಿದ್ವೇಷನ, ಈ ಒಂದು ಮಂತ್ರವನ್ನು ಇಬ್ಬರು ಪ್ರಾಣ ಸ್ನೇಹಿತರು, ಇಲ್ಲಾಂದರೆ ಗಂಡ ಹೆಂಡತಿ, ಇಲ್ಲಾಂದರೆ ಒಂದು ಕುಟುಂಬವನ್ನು ಬಿರುಕು ಬೀಳಿಸಿ ಅವರನ್ನು ದೂರ ಮಾಡುವುದಕ್ಕೆ ಮೇಯ್ನಾಗಿ ಈ ವಿದ್ವೇಷನ ಮಂತ್ರವನ್ನು ಉಪಯೋಗ ಮಾಡಲಾಗುತ್ತೆ. ಉಚ್ಚಾಟನ, ಈ ಒಂದು ಮಂತ್ರವನ್ನು ಒಬ್ಬ ವ್ಯಕ್ತಿ ಒಳ್ಳೆ ಸ್ಥಾನ ಅಂದರೆ ಒಳ್ಳೆ ಕೆಲಸದಲ್ಲಿದ್ದು ಚೆನ್ನಾಗಿ ಸೆಟಲ್ ಆಗಿದ್ದಾನೆ, ಒಂದು ಸಮಾಜದಲ್ಲಿ ಒಳ್ಳೆ ಸ್ಥಾನ ಪಡೆದುಕೊಂಡಿರೋ ವ್ಯಕ್ತಿ ಮೇಲೆ ಈ ಒಂದು ಪ್ರಯೋಗವನ್ನು ಮಾಡಲಾಗುತ್ತೆ. ಈ ಪ್ರಯೋಗ ಮಾಡಿದ ನಂತರ ಅವನಿಗೆ ಯೋಚನಾ ಶಕ್ತಿ ಕಡಿಮೆಯಾಗಿ ಜೀವನ ಮೇಲೆ ಜಿಗುಪ್ಸೆ ಉಂಟಾಗುತ್ತೆ. ಆ ಒಂದು ಕಾರಣಕ್ಕೆ ಈ ಒಂದು ಉಚ್ಚಾಟನಾ ಮಂತ್ರವನ್ನು ಬಳಸಲಾಗುತ್ತೆ. ಕುಮಂತ್ರ, ಈ ಮಂತ್ರವನ್ನು ಒಬ್ಬ ವ್ಯಕ್ತಿಗೆ ಅತಿ ಭಯಾನಕವಾದ ನೋವು ಕ್ರಿಯೇಟ್ ಮಾಡೋಕ್ಕೆ, ಅಲ್ಲದೆ ಅವನ ಜೀವನ ಪೂರ್ತಿ ನರಳಕ್ಕೆ ಈ ಒಂದು ಕುಮಂತ್ರವನ್ನು ಉಪಯೋಗಿಸ್ತಾರೆ. ಈ ರಿಚುವಲ್ಸ್ ಪರ್ಫಾರ್ಮ್ ಮಾಡಬೇಕಾದ್ರೆ ಆ ವ್ಯಕ್ತಿಯ ಕೂದಲು, ಉಗುರು, ಅವನು ತುಳಿದಂತಹ ಮಣ್ಣು, ಬಟ್ಟೆನ ಕಂಪ್ಲೀಟ್ ಆಗಿ ಒಂದು ಗೊಂಬೆಗೆ ಅಲಂಕಾರ ಮಾಡ್ತಾರೆ. ಸೂದಿಯಿಂದ ಆ ಗೊಂಬೆಗೆ ಚುಚ್ಚಲಾಗುತ್ತೆ. ಈ ನೋವು ಡೈರೆಕ್ಟ್ ಆಗಿ ಆ ವ್ಯಕ್ತಿ ಮೇಲೆ ರಿಫ್ಲೆಕ್ಟ್ ಆಗುತ್ತೆ. ಆ ವ್ಯಕ್ತಿಗೆ ದೈಹಿಕವಾಗಿ, ಮಾನಸಿಕವಾಗಿ ಯಾವುದೇ ಸಹ ಗಾಯ ಕಾಣಿಸಲ್ಲ. ಬಟ್ ಆ ನೋವೇನಿದೆ ಅವನದನ್ನು ಇಂಪ್ಯಾಕ್ಟ್ ಮಾಡಿ ಈ ಗೊಂಬೆಗೆ ಆ ಸೂದಿ ತೆಗೆಯೋವರೆಗೂ ಆ ವ್ಯಕ್ತಿ ಅದೇ ರೀತಿ ನೋವು ಪಡ್ತಾ ಇರ್ತಾನೆ. ಈ ಮಂತ್ರದ ಉದ್ದೇಶ ತುಂಬ ಕಿರುಕುಳ ಹಾಗೂ ನೋವು ಕೊಡುವುದು ಈ ಕುಮಂತ್ರದ ಉದ್ದೇಶ. ಇದಕ್ಕೆ ಆಪೋಸಿಟ್ ಆಗಿ ಸುಮಂತ್ರ ಕೂಡ ಇದೆ. ಇದನ್ನು ಬಿಚ್ಚಕ್ಕೆ ಈ ಸುಮಂತ್ರ ಸಹ ಉಪಯೋಗಿಸ್ತಾರೆ. ಗಾವು, ಈ ಒಂದು ಪ್ರಯೋಗ ಏನಿದೆ ಇದನ್ನು ಮೂಕ ಪ್ರಾಣಿಗಳ ಮೇಲೆ ಪ್ರಯೋಗ ಮಾಡಲಾಗುತ್ತೆ. ಗುಂಪು ಗುಂಪಾಗಿ ಈ ಒಂದು ಕುರಿ ಅಥವಾ ಮೇಕೆ ಅಥವಾ ಹಸುಗಳು ಸಾಯುವುದಕ್ಕೆ ಮೇಯ್ನ್ ಆಗಿ ಈ ಗಾವು ಎಂಬ ಮಂತ್ರವನ್ನು ಬಳಸಲಾಗುತ್ತೆ. ಈ ರಿಚುವಲ್ ನ ಪರ್ಫಾರ್ಮ್ ಮಾಡಬೇಕಾದ್ರೆ ಪ್ರಾಣಿ ಅಥವಾ ಪಕ್ಷಿಯ ಹಸಿ ರಕ್ತದಿಂದ ಈ ಒಂದು ರಿಚುವಲ್ ನ ಪರ್ಫಾರ್ಮ್ ಮಾಡ್ತಾರೆ. ಈ ಮಂತ್ರದ ಉದ್ದೇಶ ಮೇಯ್ನ್ ಆಗಿ ಬಂದು ಮಾನವನಿಗೆ ಒಬ್ಬರ ಮೇಲೆ ಒಬ್ಬರಿಗೆ ಆಗದೇ ಇರುವ ಸಂದರ್ಭದಲ್ಲಿ ಅವನಿಗೆ ಆರ್ಥಿಕವಾಗಿ ನಷ್ಟ ಉಂಟು ಮಾಡೋಕ್ಕೆ ಈ ಒಂದು ಗಾವು ಎಂಬ ಪ್ರಯೋಗವನ್ನು ಉಪಯೋಗಿಸ್ತಾರೆ. ತುಂಬರಿ ಬಾನ್ ಮಂತ್ರ, ಈ ಒಂದು ಮಂತ್ರದಿಂದ ಕಾಣದೇ ಇರುವಂತಹ ಬಾಣಗಳು ಯಾವ ವ್ಯಕ್ತಿ ಮೇಲೆ ಪರ್ಫಾರ್ಮ್ ಮಾಡಿದಾರೋ ಆ ವ್ಯಕ್ತಿಗೆ ಬಂದು ಡೈರೆಕ್ಟ್ ಆಗಿ ತಾಕುತ್ತೆ. ದೈಹಿಕವಾಗಿ, ಮಾನಸಿಕವಾಗಿ ಗಾಯ ಆಗಲ್ಲ. ಬಟ್ ಎಷ್ಟು ನೋವು ಕೊಡಬೇಕಂದ್ರೆ ಅಷ್ಟು ನೋವು ಈ ಒಂದು ಬಾಣಗಳಿಂದ ಅವನಿಗೆ ಉಂಟಾಗುತ್ತೆ. ಪೋಷ್ ಮಂತ್ರ, ಈ ಮಂತ್ರವನ್ನು ಮನುಷ್ಯನನ್ನು ಕುರುಡನನ್ನಾಗಿ ಮಾಡುವುದಕ್ಕೆ ಈ ಒಂದು ಪೋಷ್ ಮಂತ್ರವನ್ನು ಬಳಸಲಾಗುತ್ತೆ. ತಿವಾರ್ ಮಂತ್ರ, ಈ ಒಂದು ಮಂತ್ರವನ್ನು ಮನುಷ್ಯನ ಮೇಲೆ ಜೀವನ ಮೇಲೆ ಜಿಗುಪ್ಸೆ ಉಂಟು ಮಾಡಿ ತನ್ನಷ್ಟಕ್ಕೆ ತಾನೇ ಒಂದು ಸೂಸೈಡ್ ಮಾಡಿಕೊಳ್ಳೋದಕ್ಕೆ ಈ ಒಂದು ತಿವಾರ್ ಮಂತ್ರವನ್ನು ಬಳಸಲಾಗುತ್ತೆ. ಆತ್ಮಬಂಧನ ಮಂತ್ರ, ಈ ಮಂತ್ರದ ಉದ್ದೇಶ ಒಬ್ಬ ವ್ಯಕ್ತಿಯನ್ನು ಸತ್ತ ಶವ ಹಾಗೆ ಮಾಡಲಾಗುತ್ತೆ. ಅವನನ್ನು ಹಾಸಿಗೆಗೆ ಪರಿಮಿತನಾಗಿ ಮಾಡುವುದಕ್ಕೆ ಈ ಒಂದು ಆತ್ಮಬಂಧನ ಮಂತ್ರವನ್ನು ಉಪಯೋಗಿಸ್ತಾರೆ. ಗೃಹಿಣಿ ಬಾನ್ ಮಂತ್ರ, ಈ ಒಂದು ಮಂತ್ರದಿಂದ ಒಬ್ಬ ವ್ಯಕ್ತಿಗೆ ಅತ್ಯಂತ ಭಯಾನಕವಾಗಿ ಹೊಟ್ಟೆ ನೋವು ಕ್ರಿಯೇಟ್ ಮಾಡೋಕ್ಕೆ ಈ ಒಂದು ಗೃಹಿಣಿ ಬಾನ್ ಮಂತ್ರವನ್ನು ಉಪಯೋಗಿಸ್ತಾರೆ. ಜವಾರ್ ಬಾನ್ ಮಂತ್ರ, ಈ ಒಂದು ಮಂತ್ರದಿಂದ ಚಿಕ್ಕ ಮಗುವಿಗೆ ಹಾಗೂ ಮಕ್ಕಳಿಗೆ ಜ್ವರ ಬರೆಯುವುದ ರೀತಿಯಾಗಿ ಮಾಡೋದಕ್ಕೆ ಈ ಒಂದು ಜವಾರ್ ಬಾನ್ ಮಂತ್ರವನ್ನು ಉಪಯೋಗಿಸ್ತಾರೆ. ಕಾಂಬಾನ್ ಮಂತ್ರ, ಈ ಒಂದು ಮಂತ್ರದಿಂದ ಒಬ್ಬ ವ್ಯಕ್ತಿಯ ಮೇಲೆ ಲೈಂಗಿಕವಾಗಿ ಕೋರಿಕೆಗಳನ್ನು ಹುಟ್ಟಿಸಿ ಅವನ್ನು ಹೀರೇಳಿಸಿಕೊಳ್ಳುವುದಕ್ಕೆ ಈ ಒಂದು ಕಾಂಬಾನ್ ಮಂತ್ರವನ್ನು ಉಪಯೋಗಿಸ್ತಾರೆ. ಮನ್ಮೋಹಿನಿ ಮಂತ್ರ, ಒಬ್ಬ ವ್ಯಕ್ತಿಯನ್ನು ತನ್ನ ವಶಕ್ಕೆ ಪಡೆದುಕೊಳ್ಳಲು ಈ ಒಂದು ಮನ್ಮೋಹಿನಿ ಮಂತ್ರವನ್ನು ಉಪಯೋಗಿಸ್ತಾರೆ. ಪಶುತತ್ವ ಪ್ರಯೋಗ, ಈ ಒಂದು ಪ್ರಯೋಗವನ್ನು ಅಸ್ಸಾಮಿನ ಮಯೋಂಗಲ್ಲಿ ಹೆಚ್ಚಾಗಿ ಉಪಯೋಗಿಸಲಾಗುತ್ತಿತ್ತು. ಒಬ್ಬ ವ್ಯಕ್ತಿಯನ್ನು ಮಂತ್ರಶಕ್ತಿಗಳ ಮೂಲಕ ಪ್ರಾಣಿಯನ್ನಾಗಿ ಅಂದರೆ ಮೇಕೆ ಅಥವಾ ಕುರಿಯನ್ನಾಗಿ ಕನ್ವರ್ಟ್ ಮಾಡೋದಕ್ಕೆ ಈ ಒಂದು ಪಶುತತ್ವ ಪ್ರಯೋಗವನ್ನು ಪ್ರಯೋಗ ಮಾಡ್ತಾರೆ. ಕೆಲವು ದಂತಕಥೆಗಳ ಪ್ರಕಾರ ಮಯೋಂಗ್ನ ಮಾಂತ್ರಿಕರೇನಿದ್ದಾರೆ ಅವರು ಮನುಷ್ಯನ ಮೇಲೆ ಮಂತ್ರಿಸಿದ ನೀರು ಅಥವಾ ಅಕ್ಷತೆ ಕಾಲನ್ನು ಹಾಕಿ ಅವರ ಕತ್ತಿಗೆ ಒಂದು ಕಪ್ಪು ದಾರವನ್ನು ಕಟ್ಟಿ ಈ ರಿಚುವಲ್ಸ್ನ ಪರ್ಫಾರ್ಮ್ ಮಾಡ್ತಾಯಿದ್ರು. ಈ ಪರ್ಫಾರ್ಮ್ ಮಾಡಿದ ಕೆಲವೇ ಕ್ಷಣದಲ್ಲಿ ಈ ಮನುಷ್ಯನು ಪ್ರಾಣಿಯಾಗಿ ಕನ್ವರ್ಟ್ ಆಗ್ತಾ ಇದ್ದ ಅಂತ ನಂಬಿಕೆ ಇದೆ. ಈ ಪಶುತತ್ವ ಪ್ರಯೋಗವನ್ನು ಮೇಯ್ನಾಗಿ ಊರಲ್ಲಿ ತುಂಬ ಶ್ರೀಮಂತರ ಯಾರಿದ್ದಾರೆ, ಅಲ್ಲದೆ ಒಂದು ರಾಜ್ಯದಲ್ಲಿ ತುಂಬ ಬಲಿಷ್ಠನಾಗಿ ಯಾರಿದ್ದಾರೆ ಅವರು ತಮ್ಮ ಮಾತನ್ನು ಕೇಳದೇ ಇರುವ ಸಂದರ್ಭದಲ್ಲಿ ಈ ಒಂದು ಪಶುತತ್ವ ಪ್ರಯೋಗವನ್ನು ಪ್ರಯೋಗ ಮಾಡ್ತಾ ಇದ್ರು ಅಂತ ನಂಬಿಕೆ ಸಹ ಇದೆ. ಹೀಗೆ ಈ ಒಂದು ರಿಚುವಲ್ಸ್ನ ತಿಳಿತಾ ಹೋದರೆ 100ಕ್ಕೂ ಹೆಚ್ಚು ರಿಚುವಲ್ಸ್ ಈ ಒಂದು ಮಂತ್ರಶಾಸ್ತ್ರದಲ್ಲಿದೆ. ಇದು ಕಲಿಯುಗದಲ್ಲಿ ಇದರ ಶಕ್ತಿ ತುಂಬ ಕಡಿಮೆ ಇರುತ್ತೆ. ಇದನ್ನು ಉಪಯೋಗಿಸಿಕೊಂಡು ಕೆಲವು ಜನರು ಬೇರೆಯವರ ಮೇಲೆ ಮೋಸ ಸಹ ಮಾಡ್ತಾ ಇದ್ದಾರೆ. ಇದೇ ರೀತಿಯ ಇನ್ಸಿಡೆಂಟ್ ನಮ್ಮ ಬೆಂಗಳೂರಿನ ಕೋರಮಂಗಲದಲ್ಲಿ ನಡೆದಿದೆ.
ರೀಸೆಂಟಾಗಿ ಅಂದರೆ 2021ರಲ್ಲಿ ಗೀತಾ ಅಂಡ್ ಗುರುದೇವ್ ಕೋರಮಂಗಲದಲ್ಲಿ ಒಂದು ಏರಿಯಾದಲ್ಲಿ ವಾಸವಾಗಿರ್ತಾರೆ. ಗೀತಾ ಅಂಡ್ ಜಯಶ್ರೀ ಇವರಿಬ್ಬರು ತುಂಬ ಕ್ಲೋಸ್ ಫ್ರೆಂಡ್ಸ್. ಗೀತಾ ಮನೆಯಲ್ಲಿ ಯಾವುದೇ ವಿಚಾರ ನಡೀಲಿ, ಯಾವುದೇ ಆಕ್ಟಿವಿಟಿ ನಡೀಲಿ ಇವ್ರ ಜೊತೆ ಶೇರ್ ಮಾಡ್ಕೊತಾ ಇರ್ತಾರೆ. ಆದರೆ ಗೀತಾ ಮನೆಯಲ್ಲಿ ಕನ್ಫ್ಯೂಷನ್ ಆಗಿ 4ರಿಂದ 5 ಬ್ಯಾಡ್ ಇನ್ಸಿಡೆಂಟ್ಸ್ ನಡೆಯೋಕ್ಕೆ ಶುರು ಆಗುತ್ತೆ. ಈ ಇನ್ಸಿಡೆಂಟ್ಸ್ನೆಲ್ಲ ಜಯಶ್ರೀಗೆ ತಿಳಿಸ್ತಾಳೆ. ಜಯಶ್ರೀ ಇದನ್ನು ಅಡ್ವಾಂಟೇಜ್ ತಗೊಂಡು ನಿಮ್ಮ ಮೇಲೆ ಬ್ಲ್ಯಾಕ್ ಮ್ಯಾಜಿಕ್ ನಡೆದಿದೆ, ಇದನ್ನು ಪರಿಹಾರ ಮಾಡೋರು ನಮ್ಮಲ್ಲೇ ಇದ್ದಾರೆ, ಇದನ್ನು ಪರಿಹಾರ ಮಾಡದೇ ಇದ್ರೆ ನೀನು ನಿನ್ನ ಗಂಡ ರಕ್ತದ ವಾಂತಿಯಾಗಿ ನೀವು ಸಾವನ್ನಪ್ತೀರಾ ಅಂತ ಭಯಪಡಿಸ್ತಾರೆ. ಇದನ್ನು ತಿಳಿದ ಗೀತಾ ತನ್ನ ಗಂಡನಾದ ಗುರುದೇವ್ಗೆ ಇದನ್ನೆಲ್ಲ ಶೇರ್ ಮಾಡ್ಕೋತಾರೆ. ಇಬ್ಬರು ಭಯಪಟ್ಟು ಈ ಒಂದು ಜಯಶ್ರೀ ಮನೆಗೆ ಹೋಗಿ ಇದನ್ನು ಪರಿಹಾರ ಮಾಡಿಸ್ಕೋತಾರೆ. ಹಣ ಕೂಡ ಗೀತಾದಿಂದ ಜಯಶ್ರೀ ತಗೋತಾರೆ. ಬಟ್ ಯಾವುದೇ ಇಂಪ್ರೂವ್ಮೆಂಟ್ಸ್ ಆಗಿ ಇವ್ರ ಮನೆಯಲ್ಲಿ ಕಾಣಿಸೋದಿಲ್ಲ. ಎಗೈನ್ ಅದೇ ಥರ ಇನ್ಸಿಡೆಂಟ್ಸು, ಅದೇ ಥರ ಪ್ರಾಬ್ಲಮ್ಸು ಅದೇ ಕಾಣಿಸ್ಕೊಳ್ಳುತ್ತೆ. ಟೋಟಲ್ ಆಗಿ ಜಯಶ್ರೀ ಈ ಒಂದು ಗೀತಾ ಒಂದು ಗುರುದೇವಿಂದ ಸರಿಸುಮಾರು 4,41,00,000 ರೂಪಾಯಿಗಳನ್ನು ಕಲೆಕ್ಟ್ ಮಾಡಿರ್ತಾಳೆ. ನೆಕ್ಸ್ಟ್ ಇನ್ನೊಂದ್ಸಲ ಗೀತಾ ಅಂಡ್ ಗುರುದೇವ್ ಜಯಶ್ರೀ ಮನೆಗೆ ಹೋಗಿ ನಮಗೆ ಅದೇ ತರ ಇನ್ಸಿಡೆಂಟ್ ನಡೀತಾ ಇದೆ, ವಾಪಸ್ ಕೊಡಿ ಅಂತ ಕೇಳಿದಾಗ ಜಯಶ್ರೀ 10 ಜನ ರೌಡಿಗಳನ್ನು ಕರೆಸಿ ಇವ್ರ ಮೇಲೆ ದಾಳಿ ಸಹ ಮಾಡಿಸಲಾಗುತ್ತೆ. ಇದನ್ನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಾಗ ಪೊಲೀಸರು ಎಲ್ಲ ಎನ್ಕ್ವೈರಿ ಮಾಡಿ ಕೇವಲ 10 ಲಕ್ಷ ಹಣ 1 kg ಬಂಗಾರವನ್ನು ಮಾತ್ರ ವಾಪಸ್ ಪಡೀತಾರೆ. ಇದಲ್ಲದೆ ಇದ್ದಕ್ಕಿದ್ದಂತೆ ಮನೆ ಮುಂದೆ ಅರಿಶಿನ ಹಾಕೋದು, ಕುಂಕುಮ ಹಾಕೋದು, ಅಲ್ಲದೆ ನಿಂಬೆ ಹಣ್ಣು ಹಾಕೋದು ಇದೆಲ್ಲ ಸ್ವಲ್ಪ ಜನ ಮಾಡ್ತಾ ಇರ್ತಾರೆ. ಈ ತರ ಇನ್ಸಿಡೆಂಟ್ಸ್ ಕಂಡ್ರೆ ಡೈರೆಕ್ಟ್ ಆಗಿ ಪೊಲೀಸರಿಗೆ ಕಂಪ್ಲೇಂಟ್ ಮಾಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟವಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ನಾನು ನಿಮ್ಮ ಆನಂದ್, ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಬಾಯ್.